ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗುಚಲಿ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನಾನು 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡಿದ್ದೆ. ಫಸ್ಟು ಸಲ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡಾಗ 2 kg 400 ಗ್ರಾಮ್ ಅಷ್ಟು ತೂಕ ಕಡಿಮೆ ಆಗಿತ್ತು. ಈಗ ಸೆಕೆಂಡ್ನೇ ಸಲ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡಿರೋದು. ಆವಾಗ ನಾನು ಫಸ್ಟ್ ಡೇನೇ ಹೇಳಿದ್ದೆ, ಫಸ್ಟ್ ಡೇ ಎಷ್ಟಿದೆ ನೋಡ್ಕೊಳ್ಳಿ, ಲಾಸ್ಟ್ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮುಗ್ದಾದ್ಮೇಲೆ ಅವತ್ತಿನ ಬೆಳಿಗ್ಗೆ ಕಂಪ್ಲೀಟ್ ಆದಮೇಲೆ ನಾನು ವಿಡಿಯೋ ಮಾಡ್ತೀನಿ ಅಂತೇಳಿ ಹೇಳಿದ್ದೆ. ಈಗ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನೋಡ್ಕೊ ಬನ್ನಿ ವಿಡಿಯೋನ, ಎಷ್ಟು ತೂಕ ಲಾಸ್ ಆಗಿದೆ ಅಂತೇಳಿ ನೀವೇ ನೋಡಿ, ಓಕೆನಾ? ಸೈಡಲ್ಲಿ ಹಾಕಿದ್ದೀನಿ ನೋಡಿ, ಅದು ಡೇ 1ನಲ್ಲಿ ಅಂದರೆ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡಿದ್ನಲ್ಲ, ಫಸ್ಟ್ನೇ ದಿನ ಎಷ್ಟಿದ್ದೀನಿ ಅಂತೇಳಿ ಸೈಡಲ್ಲಿ ಹಾಕಿರೋ ವಿಡಿಯೋ ಅದು. ಈಗ ನಾನು ಎಷ್ಟಿದ್ದೀನಿ ಅಂತೇಳಿ ನೀವೇ ನೋಡ್ತಾ ಇದ್ದೀರಾ, ನೋಡಿ ಆಯಿತಾ? ನೋಡಿದ್ರಲ್ಲ ಫ್ರೆಂಡ್ಸ್, ನೀವೇ ನಾನು 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡಿದ್ದ ಮೊದಲನೇ ದಿನ 76,950 ಗ್ರಾಮ್ ಇದ್ದೆ. ಅಂದರೆ 7 ಡೇಸ್ ವೆಯ್ಟ್ ಲಾಸ್ ಮಾಡಿದ್ದಾದಮೇಲೆ ಕಂಪ್ಲೀಟ್ ಆದಮೇಲೆ ಮಾರನೇ ಬೆಳಿಗ್ಗೆ ನಾನು 75,150 ಗ್ರಾಮ್ ಇದ್ದೀನಿ. ಅಲ್ಲಿಗೆ ಟೋಟಲಿ 1 kg 800 ಗ್ರಾಮ್ ಅಷ್ಟು ನನ್ನ ತೂಕ ಇಳಿಸ್ಕೊಂಡಿದ್ದೀನಿ, ಓಕೆನಾ ಫ್ರೆಂಡ್ಸ್? ನಾನು ನಾರ್ಮಲ್ ಊಟ ತಿಂದರೂ ನನಗೆ ವೆಯ್ಟ್ ಲಾಸ್ ಆಗಿದೆ. ಕೆಲವೊಂದು ಸಿಚುವೇಷನಲ್ಲಿ ನಾರ್ಮಲ್ ಊಟ ತಿನ್ನಬೇಕಾಗಿ ಬರುತ್ತೆ. ಅಂಥ ಟೈಮಲ್ಲಿ ನಾವು ಯಾವ ರೀತಿ ಡಯಟ್ನ ಫಾಲೋ ಮಾಡಬೇಕು, ಆ ಥರ ಸಿಚುವೇಶನ್ ಬಂದಾಗ ಯಾವ ಕಷಾಯ ಮಾಡ್ಕೊಂಡು ಕುಡಿಬೇಕು ಅಂತೇಳಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಲ್ರಿಗೂ ಆ ಥರ ಸಂದರ್ಭ ಬರುತ್ತೆ. ಆ ಥರ ಸಂದರ್ಭ ಬಂದಾಗ ಆ ರೀತಿ ಕಷಾಯ ಮಾಡ್ಕೊಂಡು ಕುಡೀರಿ, ಓಕೆನಾ ಫ್ರೆಂಡ್ಸ್? ಕೆಲವ್ರು ಏನು ಮಾಡ್ತಾ ಇರ್ತೀರಾ, ಸ್ಟ್ರಿಕ್ಟಾಗೆ ಡಯಟ್ ಮಾಡ್ತಾ ಇರ್ತೀರಾ, ಬಟ್ ಕಷಾಯ ತಗೊಳ್ಳಲ್ಲ. ಕಷಾಯ ತಗೊಳ್ಲಿಲ್ಲ ಅಂದ್ರೂ ವೆಯ್ಟ್ ಲಾಸ್ ಆಗಲ್ಲ ಫ್ರೆಂಡ್ಸ್. ಕಷಾಯ ತಗೊಳ್ಳೋದ್ರಿಂದ ಎಷ್ಟೆಲ್ಲ ಉಪಯೋಗ ಅಂತೇಳಿ ನಾನು ಕಷಾಯ ಮಾಡೋವಾಗ ಹೇಳಿರ್ತೀನಿ, ಕೇಳಿ ಆಯಿತಾ? ಮಾರ್ನಿಂಗ್ ಕಷಾಯ ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮೆಟಬಾಲಿಸಮ್ ರೇಟ್ ಅನ್ನೋದು ಜಾಸ್ತಿ ಆಗುತ್ತೆ, ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ, ಬಾಡಿಲಿರುವ ಶುಗರ್ ಲೆವೆಲ್ಲು ಕಡಿಮೆ ಆಗುತ್ತೆ. ಈ ಥರ ಆಗೋದ್ರಿಂದ ನಮಗೆ ತುಂಬಾ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ. ಅದರಿಂದ ಕಷಾಯನ ಕಂಪಲ್ಸರಿ ಕುಡೀರಿ. ಬೆಳಿಗ್ಗೆ ತಿಂಡಿ ಲೈಟಾಗೆ ತಗೊಂಡಿರ್ತೀರ, ಅಥವಾ ಓಟ್ಸೋ ಪಾಟ್ಸೋ ಏನಾದರೂ ತಗೊಂಡಿರ್ತೀರ, ಮಧ್ಯಾಹ್ನ ರೊಟ್ಟಿ ತಗೊಂಡಿರ್ತೀರ, ಸಂಜೆ 2 ರೊಟ್ಟಿನೇ ತಗೊತೀರ, ಮತ್ತು ಹೆಂಗಾಗುತ್ತೆ? ಈಗ ಕ್ಯಾಲೋರಿ ಜಾಸ್ತಿ ಆಗಿಬಿಡುತ್ತೆ ಅಲ್ವಾ? ಈಗ ಕಷಾಯ ಮಾರ್ನಿಂಗ್ ಕುಡಿಯೋದ್ರಿಂದ ಲೋ ಕ್ಯಾಲೋರಿ ಸಿಗುತ್ತೆ ನಮಗೆ. ಮಧ್ಯಾಹ್ನ ಚಪಾತಿ ಅಥವಾ ರೊಟ್ಟಿ ತಿನ್ನೋರು 2 ತಿನ್ನಿ, ಬಟ್ ಸಂಜೆ ತಿನ್ನೋರು 2 ತಿನ್ನೋಕ್ಕೆ ಹೋಗಬೇಡಿ, 1 ತಿನ್ನಿ ಸಾಕು. 1 ತಿಂದು ಮತ್ತು ಸೌತೆಕಾಯಿ ಕ್ಯಾರೆಟು ಕಂಪಲ್ಸರಿ ಇದ್ದೇ ಇರಬೇಕು. ಸೌತೆಕಾಯಿ ಕ್ಯಾರೆಟ್ ತಿನ್ನೋದ್ರಿಂದ, ಸೌತೆಕಾಯಿ ತಿಂದರೆ ಫೈಬರ್ ಅಂಶ ಜಾಸ್ತಿ ಇರುತ್ತೆ, ಉಂಡಿದ್ದನ್ನ ಬೇಗ ಜೀರ್ಣಕ್ರಿಯೆಯಾಗಿ ಮೋಷನ್ಗೆ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೌತೆಕಾಯಿ. ಅದರಿಂದನೇ ಹೇಳ್ತಾ ಇರೋದು, ನೀವು ವೆಯ್ಟ್ ಲಾಸ್ ಫುಡ್ ತಿಂದರೂ ಕೂಡ ನಾವು ವೆಯ್ಟ್ ಲಾಸ್ ಆಗಬೇಕು ಅಂದರೆ ಸೌತೆಕಾಯಿ ಕ್ಯಾರೆಟು ಕಂಪಲ್ಸರಿ ಯೂಸ್ ಮಾಡಬೇಕು. ಬೀಟ್ರೋಟು ಈ ಥರ ವೆಜಿಟೇಬಲ್ಸ್ ಯಾವುದಾದ್ರೂ ಪರವಾಗಿಲ್ಲ, ಅಂದರೆ ಆಲೂಗೆಡ್ಡೆ ಯೂಸ್ ಮಾಡಬೇಡ್ರಿ, ಅದರಲ್ಲಿ ಕ್ಯಾಲೋರಿ ಜಾಸ್ತಿ ಇದೆ. ಮತ್ತು ಮಧ್ಯಾಹ್ನ ತುಂಬ ಜನ ರೈಸ್ ತಿಂತೀರ, ರೈಸು ತಿನ್ನಕ್ಕೆ ಹೋಗಬೇಡಿ, ವೆಯ್ಟ್ ಲಾಸ್ ಆಗೋದಿಲ್ಲ. ಯಾಕೆಂದರೆ ನಾನು ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನಾನು ತಿಂದು ನೋಡಿದ್ದೀನಿ, ನನಗೆ ವೆಯ್ಟ್ ಲಾಸ್ ಆಗೇ ಇಲ್ಲ ರೈಸ್ ತಿಂದಿದ್ದಿನ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಕೆಲವ್ರಿಗೆ ರೈಸ್ ತಿಂದಲೇ ಇದ್ದರೆ ಊಟ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅನ್ನೋರು ಏನು ಮಾಡ್ತೀರಾ ಅಂದರೆ, ಬ್ರೌನ್ ರೈಸ್ ಬರುತ್ತೆ, ಆ ಬ್ರೌನ್ ರೈಸ್ನ ಮಾಡ್ಕೊಂಡು ತಿನ್ನಿ. ಅದು ಅಷ್ಟೇ ಜಾಸ್ತಿ ತಿನ್ನಬಾರ್ದು, ಸ್ವಲ್ಪನೇ. ಅಂದರೆ ಅದು ಜಾಸ್ತಿನೂ ತಿನ್ನೋಕ್ಕಾಗಲ್ಲ, ಬಟ್ ಲಾಸ್ಟಿಗೆ ಊಟ ತಿಂದಾದಮೇಲೆ ಸ್ವಲ್ಪ ಒಂದಿಡಿಯುವಷ್ಟು ಬ್ರೌನ್ ರೈಸ್ ತಿನ್ನಿ. ಆದಷ್ಟು ರೈಸ್ನ ಸ್ಕಿಪ್ ಮಾಡಿದ್ರೆ ಒಳ್ಳೆಯದು. ಫ್ರೆಂಡ್ಸ್, ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕಾಸ್ಟ್ಲಿ ಫುಡ್ಸು, ಡ್ರೈ ಫ್ರೂಟ್ಸು ಏನೂ ಉಪಯೋಗಿಸಿಲ್ಲ. ಮನೆಯಲ್ಲಿರೋ ಐಟಮ್ನಿಂದಲೇ, ಪದಾರ್ಥಗಳಿಂದಲೇ ನಾನು ವೆಯ್ಟ್ ಲಾಸ್ ಆಗಿರೋದು. ಡ್ರೈ ಫ್ರೂಟ್ಸು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಬಟ್ ನಮಗೆ ಆಗೋದಿಲ್ಲ. ಅದಕ್ಕೆ ನಾನು ಮನೆಯಲ್ಲಿರೋ ಐಟಮ್ನೇ ಉಪಯೋಗಿಸ್ಕೊಂಡು ವೆಯ್ಟ್ ಲಾಸ್ ಆಗಿದ್ದೀನಿ. ತುಂಬಾ ಈಸಿ, ಮನೆಯಲ್ಲಿರೋ ಐಟಮ್ನ ಉಪಯೋಗಿಸ್ಕೊಂಡು ಬೇಗ ವೆಯ್ಟ್ ಲಾಸ್ ಆಗ್ಬೋದು. ಆದಂಥವ್ರು ಡ್ರೈ ಫ್ರೂಟ್ಸ್ನ ತಿನ್ನಿ, ಆಯಿತಾ? ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಡ್ರೈ ಫ್ರೂಟ್ಸು, ಡ್ರೈ ನಟ್ಸು ಆ ಥರ ಪದಾರ್ಥಗಳನ್ನ ತಿಂದು ವೆಯ್ಟ್ ಲಾಸ್ ಮಾಡೋಕ್ಕೆ
ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರ ವಿಡಿಯೋ ಮಾಡ್ತಾ ಇರೋದು ನಾನು. ಎಲ್ರಿಗೂ ಎಲ್ಪ್ ಆಗಲಿ. ಇರೋರು ಮಾಡ್ಬೋದು, ಇಲ್ಲದೆ ಇರೋರು ಮಾಡ್ಬೋದು. ನಾರ್ಮಲ್ ಫುಡ್ನ ತಿಂದ್ಕೊಂಡು ವೆಯ್ಟ್ ಲಾಸ್ ಮಾಡ್ಬೋದು. ಫ್ರೆಂಡ್ಸ್, ನನ್ನ ಮಗ ಡ್ರೈ ಫ್ರೂಟ್ಸ್ ತಂದುಕೊಡು ಅಂತೇಳಿ 2 ತಿಂಗಳಾಯಿತು. ಇದುವರೆಗೂ ನಾವು ಯಾವುದೇ ಡ್ರೈ ಫ್ರೂಟ್ಸ್ನ ತಂದುಕೊಟ್ಟಿಲ್ಲ. ನಮ್ಮ ಮಕ್ಳಿಗೆ ನಮ್ಮ ಕೈಲಿ ತಂದುಕೊಡೋಕ್ಕಾಗಲ್ಲ. ಇನ್ನು ನಾವು ಡ್ರೈ ಫ್ರೂಟ್ಸ್ನೆಲ್ಲ ತಿಂದು ವೆಯ್ಟ್ ಲಾಸ್ ಮಾಡ್ಕೊತೀವಿ ಅಂತಂದರೆ ಮನೆಯಲ್ಲಿ ಬಿಡೋದಿಲ್ಲ. ಎಲ್ಲ ತಂದುಕೊಡೋಕ್ಕಾಗುತ್ತಾ? ಸದ್ಯಕ್ಕೆ ಹೊಟ್ಟೆಗೆ ಹಿಟ್ಟು ನೋಡ್ಕೊಂಡ್ರೆ ಸಾಕು ಅನ್ನೋ ಥರ ಮಾತಾಡ್ತಾರೆ ಮನೆಯಲ್ಲಿ. ಅದಕ್ಕೋಸ್ಕರ ನಾನು ಮನೇಲಿರೋ ಫುಡ್ ಉಪಯೋಗಿಸ್ಕೊಂಡು ಜಾಸ್ತಿ ಕಾಸ್ಟ್ಲಿ ಫುಡ್ನೇನು ಉಪಯೋಗಿಸಲ್ಲ. ಮನೇಲಿರೋ ಕಡಲೆಬೇಳೆ ಆಗ್ಬೋದು, ಕಡಲೆಕಾಳು ಆಗ್ಬೋದು, ಬಟಾಣಿ ಆಗ್ಬೋದು, ಕಡಲೆ ಹಿಟ್ಟಾಗ್ಬೋದು, ಈ ಥರ ಫುಡ್ನ ಉಪಯೋಗಿಸ್ಕೊಂಡು ಹೇಗೆ ವೆಯ್ಟ್ ಲಾಸ್ ಆಗೋದು ಅಂತೇಳಿ ನಾನು ವಿಡಿಯೋದಲ್ಲಿ ವೆಯ್ಟ್ ಲಾಸ್ ರೆಸಿಪಿಗಳ್ನ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಕೂಡ ಸಣ್ಣಾಗಿರೋದು ನೀವೇ ನೋಡ್ತಾ ಇದ್ದೀರಾ. ನೀವು ಕೂಡ ಮಾಡಿ, ಓಕೆನಾ? ಮತ್ತೆ ವಿಷಯಕ್ಕೆ ಬರ್ತೀನಿ. ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ಕೊಳೋರಿದ್ದರೆ ನಾನು ಮತ್ತೆ ವೆಯ್ಟ್ ಲಾಸ್ ಜರ್ನಿನ ಶನಿವಾರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸಲ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತಗೊಳ್ಳಲ್ಲ, 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತಗೊತೀನಿ. ನಿಮಗೆ ನಾನು ಶನಿವಾರದಿಂದ ವಿಡಿಯೋ ಮಾಡಿದ್ರೆ ನಿಮಗೆ ವಿಡಿಯೋ ಬಂದು ಭಾನುವಾರದಿಂದ ಬರುತ್ತೆ. ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿದ್ರೆ ಮಾಡಿ, ನನ್ನ ಜೊತೆಗೆ ಮಾಡಿ. ಮತ್ತು ಫಸ್ಟ್ ಡೇ ಕಮೆಂಟ್ ಹಾಕಿ ಎಷ್ಟು ವೆಯ್ಟ್ ಇದ್ದೀರಾ ಅಂತೇಳಿ. ಮತ್ತು ಸೆಕೆಂಡ್ ಡೇನೂ ಕಮೆಂಟ್ ಹಾಕಿ. ಹಾಗೆ ಪ್ರತಿಯೊಂದು ದಿನವೂ ನಿಮ್ಮ ವೆಯ್ಟ್ ಲಾಸ್ ಆಗ್ತಿದೆಯಾ ಅಥವಾ ಗೇಯ್ನ್ ಆಗ್ತಿದೆಯಾ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ರಿ. ಮತ್ತು ನೀವೇನಾದರೂ ವಾಕು ಎಕ್ಸಸೈಜು ಅದನ್ನು ಸ್ಕಿಪ್ ಮಾಡಿ ಮಾಡೋಕ್ಕೆ ಹೋಗಬೇಡಿ. ಮಿನಿಮಮ್ ಏನಿಲ್ಲ ಅಂದರೂ ಒಂದು 5 ದಿನಕ್ಕೆ, ವಾರದಲ್ಲಿ ಒಂದು 5 ದಿನಕ್ಕೆ ಕಂಪಲ್ಸರಿ ವಾಕು ಎಕ್ಸಸೈಜು ಇರಲಿ. ಫ್ರೆಂಡ್ಸ್, ನಾವು ವೆಯ್ಟ್ ಲಾಸ್ ಮಾಡೋವಾಗ ಮಾರ್ನಿಂಗ್ ಕಷಾಯ ಕಂಪಲ್ಸರಿ ಯೂಸ್ ಮಾಡಿ. ಮತ್ತು ಬ್ರೇಕ್ಫಾಸ್ಟಿಗೆ ಪ್ರೋಟೀನ್ ಯಾವುದಾದ್ರೂ ಆಗಲಿ, ಗಂಜಿ ಆಗಲಿ ಅಥವಾ ರಾಗಿ ಗಂಜಿ ಆಗಲಿ ಉಪಯೋಗಿಸಿ. ಮಧ್ಯಾಹ್ನ ಊಟ ಚೆನ್ನಾಗಿ ತಿನ್ನಿ. ಅಂದರೆ ಚೆನ್ನಾಗಿ ತಿನ್ನಿರಿ ಅಂದರೆ ಕ್ಯಾಲೋರಿ ಜಾಸ್ತಿ ಮಾಡಿಕೊಂಡ್ರೆ ಗ್ಯಾರಂಟಿ ವೆಯ್ಟ್ ಲಾಸ್ ಆಗೋದಿಲ್ಲ. ಕ್ಯಾಲೋರಿ ಎಲ್ಲ ನಾವು ಇಷ್ಟು ವೆಯ್ಟ್ಗೆ ಇಷ್ಟು ಕ್ಯಾಲೋರಿ ಅಂತೇಳಿ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಈ ಕ್ಯಾಲೋರಿ ಬಗ್ಗೆ ನಾನೇನು ಮಾಡ್ತಾ ಇಲ್ಲ ವಿಡಿಯೋ, ನಾರ್ಮಲ್ಲಾಗೆ ಮಾಡ್ತಾ ಇರೋದು ವಿಡಿಯೋನ. ಅದಕ್ಕೆ ಸ್ವಲ್ಪ ಆದಷ್ಟು ಕಡಿಮೆ ತಿನ್ನಿ. ಮುದ್ದೆ ಆದರೆ 1 ಮುದ್ದೆ ತಿನ್ನಬೇಕು, ಇಲ್ಲ ಅಂದರೆ ಚಪಾತಿ ಆದರೆ 2. ಆ ಎಣ್ಣೆ ಮಾತ್ರ ಹಾಕೋಂಗಿಲ್ಲ ಚಪಾತಿಗೆ. ಪಲ್ಯ ತಗೊಳ್ರಿ, ಕ್ಯಾರೆಟು, ಬೀಟ್ರೋಟು, ಸೌತೆಕಾಯಿ ಕಂಪಲ್ಸರಿ ಇರಬೇಕು. ಸಂಜೆ ಊಟ ಯಾವತ್ತೂ ಲೈಟಾಗಿರಬೇಕು. ಸಂಜೆ ಊಟ ಜಾಸ್ತಿ ತಿನ್ನೋಂಗಿಲ್ಲ. ಈಗ 2 ಚಪಾತಿ ತಿನ್ನೋರಾದರೆ 1 ಚಪಾತಿ ಸಾಕು, ಓಕೆನಾ? ಇಲ್ಲ ನನಗೆ ಮಧ್ಯಾಹ್ನದ ಹೊತ್ತು ಊಟ ಜಾಸ್ತಿ ಆಗಿದೆ ಅನ್ನೋರು 1 ಗ್ಲಾಸ್ ಮಜ್ಜಿಗೆ ಅಥವಾ ಏನಾದರೂ ಪಾನೀಯ ಯೂಸ್ ಮಾಡ್ಬೋದು. ಸಕ್ಕರೆ ಮಾತ್ರ ಹಾಕೋಂಗಿಲ್ಲ, ಸ್ಕಿಪ್ ಮಾಡಿಬಿಡಿ. ಕಾಫಿ ಟೀ ಕುಡಿಯೋರಾಗಿದ್ದರೆ ಒಂದು 4-5 ಸಲ ಆ ಥರ ಕುಡಿಯೋರಾಗಿದ್ದರೆ ಒಂದೊಂದು ವಾರನೂ ಕಂಪ್ಲೀಟಾಗೆ ಕಮ್ಮಿ ಮಾಡ್ಕೊತ ಬರ್ರಿ. ಏಕೆಂದರೆ ಒಂದೇ ಸಲ ಬಿಡೋಕ್ಕಾಗೋದಿಲ್ವಲ್ಲ ಅಂಥವ್ರು. 4-5 ಸಲ ಕುಡಿಯೋರು 2 ಸಲ ಕುಡೀರಿ, 2 ಸಲ ಕುಡಿಯೋರು 1 ಸಲ ಕುಡೀರಿ. 1 ಸಲ ಕುಡಿಯೋರಾದರೆ ಬಿಟ್ಬಿಡಿ, ಓಕೆನಾ? ಓಕೆ ಸ್ನೇಹಿತರೆ, ನಾನು ಇಷ್ಟು ಹೇಳ್ತಾ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಬಾಯ್.